16ನೇ ತಾರೀಕು ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ನಾಯಕರುಗಳ ಜಂಟಿ ಸಭೆ ಅಂತ ಸ್ವಾಮೀಜಿಗಳು ಜನಪ್ರತಿನಿಧಿಗಳು ಭಾಗಿಯಾಗುವ ಸಾಧ್ಯತೆ ಇದೆ. ಜಾತಿ ಗಣತಿಯ ವರದಿಗೆ ಸಚಿವರು ಶಾಸಕರು ವಿರೋಧ ವ್ಯಕ್ತಪಡಿಸಬೇಕು. ಇದರ ಶಿಫಾರಸುಗಳು ಜಾರಿಯಾಗದಂತೆ ತಡೆಯಬೇಕು ಅಂತ ರಾಜ್ಯ ಒಕ್ಕಲಿಗ ಒಕ್ಕೂಟ ಕ್ರಿಯಾ ಸಮಿತಿಯ ಅಧ್ಯಕ್ಷ ಕುಮಾರ್ ಅವರು ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ. ಈಗ ಜಾತಿ ಗಣತಿ ವರದಿ ಮಾಧ್ಯಮದಲ್ಲಿ ನಾವು ನೋಡಿದ್ವಿ. ಅಧಿಕೃತವಾಗಿ ನಮಗೆ ಯಾವುದೇ ಒಂದು ಕಾಪಿ ಅದು ಸಿಕ್ಕಿಲ್ಲ. ಆದರೆ ಮಾಧ್ಯಮದ ವರದಿಯನ್ನು ನೋಡಿದಾಗ ಬಹುಶಃ ಕಾಂತರಾಜ್ ಆಯೋಗದ ವರದಿ ನಾವೇನು 2016ರಿಂದನೂ ವರದಿಯ ವಿರುದ್ಧ ನಾವು ವರದಿ ವೈಜ್ಞಾನಿಕವಾಗಿಲ್ಲ, ಹೊಸ್ದಾಗಿ ಮಾಡಬೇಕು ಅಂತ ನಾವು ಅವತ್ತಿಂದನೂ ನಾವು ಹೋರಾಟವನ್ನು ಮಾಡ್ಕೊಂಬರ್ತಾಯಿದ್ವಿ. ನಾವು ಏನು ಹೇಳ್ತಾಯಿದ್ವೋ ನಮ್ಮ ಊಹೆ ನಿಜ ಆಗಿದೆ. ಸರ್ಕಾರ ಮಾಡಿರ್ತಕ್ಕಂಥ ಈ ವರದಿ ಒಂದು ರೀತಿಯ ಪೂರ್ವಪೀಡಿತ ವೈಜ್ಞಾನಿಕವಾದ ವರದಿಯನ್ನು ಕೊಟ್ಟಿದ್ದಾರೆ. ಎಲ್ಲ ಸಂಖ್ಯೆಗಳನ್ನು ಏನು ತುಂಬ ಎಲ್ಲ ಒಳಪಂಗಡಗಳನ್ನು ಬೈಫರ್ಕೇಟ್ ಮಾಡಿ ಎಲ್ಲ ಸಂಖ್ಯೆಗಳನ್ನು ಅವರು ಕುಂದಿಸುವಂಥ ಕೆಲಸವನ್ನು, ಶಕ್ತಿಯನ್ನು ಕುಂದಿಸುವಂಥ ಕೆಲಸವನ್ನು ಸರ್ಕಾರ ಮಾಡಿದೆ. ಬಹುಶಃ ಈಗ ಅವರ ಪದಾಧಿಕಾರಿಗಳು ಅವರ ಅಧ್ಯಕ್ಷರನ್ನು ನಾವು ಭೇಟಿ ಮಾಡಿ ಅವ್ರ ಜೊತೆಯಲ್ಲೂ ಮಾತಾಡಿ ಒಂದು ಸಮಯವನ್ನು ನಿಗದಿ ಮಾಡಿಕೊಂಡು ಬಹುಶಃ ಒಕ್ಕಲಿಗರು, ಲಿಂಗಾಯತರು, ಇದರ ವೀರಶೈವ ಲಿಂಗಾಯತರು ಸೇರಿ ಇದು ಬೃಹತ್ ಹೋರಾಟವನ್ನು ರಾಜ್ಯಾದ್ಯಂತ ನಾವು ಈ ಏನು ವರದಿ ಸೋರಿಕೆಯಾಗಿರೋ ವರದಿಯನ್ನು ನೋಡಿದಾಗ ನಮ್ಗೆ ಅನಿಸಿದೆ. ಆ ನಿಜವಾದ ವರದಿಯನ್ನು ನೋಡಿದ ಸಂದರ್ಭದಲ್ಲಿ, ಪರಿಶೀಲಿಸಿದ ಸಂದರ್ಭದಲ್ಲಿ ನಾವು ಈ ವರದಿಯನ್ನು ಯಾವುದೇ ಕಾರಣಕ್ಕೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಬೃಹತ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.